ಟಾಮ್ ಅಂಡ್ ಜೆರ್ರಿ ಮತ್ತು ರೈತರ ಸ್ನೇಹ ಬಹಳ ಹತ್ತಿರದ. ಟಾಮ್ ಅಂಡ್ ಜೆರ್ರಿ ಒಂದು ಚುಟುಕು ಮೊಳಬಿಲ್ಲಿ ಯಾವಾಗಲೂ ಏನಾದರೂ ಆಟೋಪಾಠಗಳಲ್ಲಿ ತೊಡಗಿಸಿಕೊಂಡಿರುತ್ತಿದ್ದ. ರೈತ ಹೊಲದಲ್ಲಿ ದಿನವಿಡೀ ದುಡಿಯುತ್ತಿದ್ದ. ಸಂಜೆ ಆಗುತ್ತಿದ್ದಂತೆ ಟೊಕ್ಕೆಯಲ್ಲಿ ತಾಜಾ ಸಿಹಿಯಾದ ಮಾವಿನ ಹಣ್ಣುಗಳನ್ನು ಕಿತ್ತು ಮನೆಗೆ ಬರುತ್ತಿದ್ದ. ಜೆರ್ರಿಗೆ ಮಾವು ತುಂಬಾ ಇಷ್ಟ. ಆದರೆ ಅದನ್ನು ತಿನ್ನುವ ಅವಳದೇ ಒಂದು ವಿಶಿಷ್ಟ ಶೈಲಿ. ಮೊದಲು ಹಣ್ಣನ್ನು ಪಂಜೆಯಿಂದ ತಿರುಗಿಸುತ್ತಾ ಆಟವಾಡಿ, ನಂತರ ಸಿಹಿ ರಸವನ್ನು ಸವಿದು ಆನಂದಿಸುತ್ತಿದ್ದ. ಬೇಸಿಗೆಯ ದಿನಗಳು ಹೊಲಗಳಲ್ಲಿ ಮಾವಿನ ಮರಗಳು ಹಣ್ಣುಗಳಿಂದ ತುಂಬಿದ್ದವು. ರೈತ ಪ್ರತಿದಿನ 1-2 ಹಣ್ಣುಗಳನ್ನು ಜೆರ್ರಿಗೆ ಕೊಡುತ್ತಿದ್ದ. ಇಬ್ಬರು ಹಿತವಾದ ಗಾಳಿಯಲ್ಲಿ ಒಣಗಿರುವ ಮಣೆ ಮೇಲೆ ಕುಳಿತು ಮಾವು ತಿನ್ನುತ್ತಾ ಸಮಯ ಕಳೆಯುತ್ತಿದ್ದರು. ಕೆಲವೊಮ್ಮೆ ಜೆರ್ರಿ ತನ್ನ ಮೀಸೆಗಳ ಮೇಲೆ ಅಂಟಿದ ಮಾವಿನ ಗೂದವನ್ನು ಚಪ್ಪರಿಸುತ್ತಾ ಅಷ್ಟು ವಿಚಿತ್ರ ಮುಖಗಳನ್ನು ಮಾಡುತ್ತಿದ್ದಳು ಎಂದು ರೈತ ನಕ್ಕು ನಗುತ್ತಾ ಕುಳಿತುಕೊಳ್ಳುತ್ತಿದ್ದ. ಹೀಗೆ ನಿಧಾನವಾಗಿ ಇದು ಅವರ ದಿನನಿತ್ಯದ ಪದ್ಧತಿಯಾಗಿತ್ತು. ಬೆಳಗ್ಗೆ ಹೊಲದ ಕೆಲಸ, ಸಂಜೆ ಮಾವು ಮತ್ತು ಮಸ್ತಿ. ಚಿಂತೆ ಇಲ್ಲ, ಆತುರ ಇಲ್ಲ. ಹೊಲಗಳ ಹಸಿರು, ಮರಗಳ ನೆರಳು, ಸಿಹಿ ಮಾವಿನ ಹಣ್ಣುಗಳೊಂದಿಗೆ ಟಾಮ್ ಅಂಡ್ ಜೆರ್ರಿ ಮತ್ತು ರೈತರ ಜೀವನ ನಿಜಕ್ಕೂ ಸಂತೋಷದಿಂದ ತುಂಬಿತ್ತು. ಅವರಿಗಿದು ಸರಳತೆಯಲ್ಲಿರುವ ನಿಜವಾದ ಸುಖ, ಜೊತೆಯಾಗಿ ಇರುವುದು ಮತ್ತು ಪ್ರತಿಕ್ಷಣದ ಸವಿಯನ್ನು ಅನುಭವಿಸುವುದು.